ಇವತ್ತಿನ ರೆಸಿಪಿ ಈ ಸಮ್ಮರ್ಗೆ ತುಂಬಾ ಸ್ಪೆಷಲ್ ಆಗಿರೋಂಥ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬಾ ತಂಪು ಕೊಡುವಂಥದ್ದು. ಬಾರ್ಲಿ ಅಕ್ಕಿ ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿಯಾಗಿಯೂ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಬಾಡಿ ಹೀಟ್ ಆಗಿದ್ರೆ ಕೂಲ್ ಮಾಡೋದಕ್ಕೆ, ಹಾಗೆ ಈ ಬೇಸಿಗೆಯಲ್ಲಿ ಈ ಗಂಜಿ ಮಾಡಿ ಕುಡಿಯೋದ್ರಿಂದ ದೇಹ ತುಂಬಾ ತಂಪಾಗಿರುತ್ತೆ. ಹಾಗೆ ಯೂರಿನ್ ಇನ್ಫೆಕ್ಷನ್ ಇರೋರಿಗೆ ತುಂಬಾ ಒಳ್ಳೆಯದು ಬಾರ್ಲಿ. ನಾನಿಲ್ಲಿ ಒಂದು 1/4 kg ಅಷ್ಟು ಬಾರ್ಲಿ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಣಗಿಸ್ಕೊಳ್ಬೇಕು, ಚೆನ್ನಾಗಿ ತೊಳಿಬೇಕು, ಇಲ್ಲ ಅಂತಂದರೆ ಅದರಲ್ಲಿ ತುಂಬಾ ಡಸ್ಟ್ ಇರುತ್ತೆ. ತೊಳೆದು ನೀಟಾಗಿ ಒಣಗಿಸಿ ನಂತರ ಇಲ್ಲಿ ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಉರಿಯೋವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1/4 kg ಅಕ್ಕಿಗೆ 1 ಸ್ಪೂನ್ನಷ್ಟು ಸಾಕಾಗುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೆಣಸು ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಬೋದು, ಅಥವಾ 1/4 ಸ್ಪೂನ್ ಆದರೂ ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ಕೊಡೋದಾದರೆ ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ. ದೊಡ್ಡವರಿಗಂತಂದರೆ ಇಷ್ಟು ಸಾಕು. ಇದನ್ನೀಗ ನೋಡಿ, ಮುಟ್ಟಿದ್ರೆ ನಮಗೆ ಬಿಸಿ ಅನ್ನಿಸ್ಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಈಗಿದು ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ನಂತರ ಮಿಕ್ಸರ್ ಜಾರಿಗೆ ಸೇರಿಸಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ಸ್ವಲ್ಪ ತರಿ ಉಳಿಯುತ್ತೆ ಅಕ್ಕಿದು, ತೊಂದರೆ ಇಲ್ಲ. ನೋಡಿ ತೋರಿಸ್ತೀನಿ ನಾನು ಎಷ್ಟು. ಈ ಥರ ಪೌಡರ್ ಆದರೆ ಸಾಕು, ಸ್ವಲ್ಪ ತರಿ ಉಳಿಯುತ್ತೆ. ಈಗ ಇದನ್ನು ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ. ಪೌಡ್ರ್ ರೆಡಿಯಾಗಿರೋ ಪೌಡರ್ನ ಬಳಸ್ಕೊಂಡು ನಂತರ ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ಈ ಗಂಜಿಗೆ ವೆಜಿಟೇಬಲ್ಸ್ನ ಹಾಕ್ಕೊಳ್ಬೋದು. ಕ್ಯಾರೆಟು, ಬೀನ್ಸು ಎಲ್ಲನೂ ಬೇಯಿಸಿ ಅಥವಾ ಸ್ಟೀಮ್ ಮಾಡ್ಕೊಂಡು ಹಾಕ್ಕೊಬೋದು. ಇಲ್ಲ ಈ ಟೈಮಲ್ಲೇ ಕ್ಯಾರೆಟು, ಬೀನ್ಸ್ ಎಲ್ಲ ಬೇಯಿಸ್ಕೊಂಡು ನಂತರ ಈ ಪೌಡರ್ನ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಗಂಜಿ ಮಿಕ್ಸ್ ಪೌಡರು ನಾನು ಒಂದು 3 ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ನೀರಿಗೆ 3 ಸ್ಪೂನ್ನಷ್ಟು ಪೌಡರು ಸಾಕಾಗುತ್ತೆ. ವೆಯ್ಟ್ ಲಾಸ್ ಮಾಡ್ತಿರೋರಿಗೂ ಸಹ ತುಂಬಾ ಒಳ್ಳೆಯದು ಇದು ಗಂಜಿ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಬಾಡಿ ಹೀಟ್ ಆಗಿದ್ರಂತೂ ಬೇಗ ಇನ್ಸ್ಟೆಂಟಾಗಿ ಕೂಲ್ ಮಾಡುತ್ತೆ. ತುಂಬಾ ಒಳ್ಳೆಯದು. ಯೂರಿನ್ ಇನ್ಫೆಕ್ಷನ್ ಆಗಿರೋರಿಗೆ ಸಹ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ಎಷ್ಟು ಸುಲಭದಲ್ಲಿ ಗಂಜಿ ರೆಡಿ ಆಗಿಬಿಡುತ್ತೆ. ನೀವು ಬೇಕಿದ್ರೆ ಇದಕ್ಕೆ ತರಕಾರಿ ಹಾಕ್ಕೊಂಡು ಇದನ್ನೇ ಬ್ರೇಕ್ಫಾಸ್ಟ್ ಥರನೂ ತೊಗೊಳ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.